ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಪ್ರತಿದಿನ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸುವ ಕೊತ್ತಂಬರಿ ಸೊಪ್ಪಿನ ಹಿಂದೆ ಅಡಗಿರುವ ಸತ್ಯವನ್ನು ತಿಳಿದರೆ ನಾವು ಆಶ್ಚರ್ಯಚಕಿತರಾಗ್ತೇವೆ. ಕೊತ್ತಂಬರಿ ಸೊಪ್ಪಿನಲ್ಲಿ ಎಷ್ಟೆಲ್ಲ ಕೆಮಿಕಲ್ ಇದೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಈ ಆಘಾತಕಾರಿ ಸತ್ಯವನ್ನು ಬಯಲು ಮಾಡುತ್ತೇವೆ. ಕೊನೆವರೆಗೂ ನಮ್ಮೊಂದಿಗೆ ಇರಿ. ದಟ್ಟ ಹಸಿರು ಮತ್ತು ಹೊಳಪಿನ ರಹಸ್ಯ. ನಾವು ಮಾರುಕಟ್ಟೆಯಲ್ಲಿ ನೋಡುವ ಕೊತ್ತಂಬರಿ ಸೊಪ್ಪು ದಟ್ಟ ಹಸಿರಾಗಿ, ತಾಜಾ ಆಗಿ ಮತ್ತು ಹೊಳಪಿನಿಂದ ಕೂಡಿದಂತೆ ಕಾಣುತ್ತೆ. ವಾವ್, ಎಷ್ಟು ಫ್ರೆಶ್ ಇದೆ ಎಂದು ನಾವೆಲ್ಲ ಅಂದ್ಕೊಳ್ತೇವೆ. ಆದರೆ ಈ ತಾಜಾತನದ ಹಿಂದೆ ಕೆಲವು ರಾಸಾಯನಿಕಗಳ ಕೈವಾಡ ಇರಬಹುದು ಎಂಬುದು ನಿಮಗೆ ತಿಳಿದೆಯಾ? ಹೌದು, ಕಟಾವಿನ ನಂತರ ಸೊಪ್ಪು ಬಾಡದಂತೆ ಮತ್ತು ದೀರ್ಘಕಾಲ ತಾಜಾವಾಗಿ ಕಾಣಲು ಕೆಲವು ವ್ಯಾಪಾರಿಗಳು ಕೆಲವೊಂದು ಟ್ರಿಕ್ಸನ್ನು ಬಳಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಅಸಿಟಾಮಿರ್ಪೇಟ್ ಅಥವಾ ಇಮಿಡಾಕ್ಲೋಪ್ರಿಡ್ ಅಂತಹ ಕೀಟನಾಶಕಗಳನ್ನು ಬಳಸುವ ಸಾಧ್ಯತೆ ಇರುತ್ತೆ. ಇವು ಕೇವಲ ಕೀಟನಾಶಕಗಳನ್ನು ದೂರ ಇಡುವುದಲ್ಲದೆ ಪರೋಕ್ಷವಾಗಿ ಸೊಪ್ಪು ಬೇಗ ಕೆಡದಂತೆ ಕಾಣಲು ಸಹಾಯ ಮಾಡಬಹುದು. ಇವು ಅತಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸೇರಿದರೆ ಏನಾಗುತ್ತೆ ಎಂಬುದನ್ನು ಮೊದಲು ಯೋಚನೆ ಮಾಡಿ. ಕೆಲವು ಸಂದರ್ಭದಲ್ಲಿ ಕೊತ್ತಂಬರಿ ಎಲೆಗಳ ಮೇಲಿರುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಲು ಮತ್ತು ಅವುಗಳ ಬಣ್ಣವನ್ನು ಹಾಗೆ ಉಳಿಸಿಕೊಳ್ಳಲು ಕ್ಲೋರಿನ್ ಯುಕ್ತ ನೀರನ್ನು ಬಳಸಲಾಗುತ್ತೆ. ಸೋಡಿಯಂ ಹೈಪೋಕ್ಲೋರೈಡ್ ಅಥವಾ ಕ್ಲೋರಿನ್ ಡೈಆಕ್ಸೈಡ್ ನೀರಿನಲ್ಲಿ ಸೊಪ್ಪನ್ನು ತೊಳೆದಿರ್ತಾರೆ. ಇದು ತಾತ್ಕಾಲಿಕವಾಗಿ ಸೊಪ್ಪನ್ನು ಶುದ್ಧವಾಗಿ ಮತ್ತು ಹೆಚ್ಚು ಕಾಲ ತಾಜಾವಾಗಿ ಕಾಣುವಂತೆ ಮಾಡುತ್ತೆ. ಆದರೆ ಕ್ಲೋರಿನ್ ಅಂಶ ನಮ್ಮ ಆಹಾರದ ಮೂಲಕ ದೇಹ ಸೇರಿದರೆ ಅದರ ಪರಿಣಾಮಗಳೇನು ಎಂಬುದರ ಬಗ್ಗೆ ಯೋಚಿಸುವುದು ಮುಖ್ಯ. ಕೃಷಿ ಹಂತದಲ್ಲಿ ರಾಸಾಯನಿಕಗಳ ಬಳಕೆ ಕೇವಲ ಕಟಾವಿನ ನಂತರವಷ್ಟೇ ಅಲ್ಲ, ಕೊತ್ತಂಬರಿ ಗಿಡ ಬೆಳೆಯುವಾಗಲೇ ಅದರ ದಟ್ಟ ಹಸಿರು ಬಣ್ಣಕ್ಕಾಗಿ ಕೆಲವು ರಾಸಾಯನಿಕಗಳನ್ನು ಬಳಸಲಾಗುತ್ತೆ. ಉದಾಹರಣೆಗೆ ಪೊಟ್ಯಾಸಿಯಂ ಡೈಹೈಡ್ರೋಜನ್ ಫಾಸ್ಫೇಟ್ನಂತಹ ರಾಸಾಯನಿಕಗಳನ್ನು ಬೀಜೋಪಚಾರಕ್ಕೆ ಅಥವಾ ಗಿಡಗಳಿಗೆ ಸಿಂಪಡಿಸಲಾಗುತ್ತೆ. ಇದು ಗಿಡಗಳು ಹೆಚ್ಚು ವೇಗವಾಗಿ ಬೆಳೆಯಲು ಮತ್ತು ಆಕರ್ಷಕ ಹಸಿರು ಬಣ್ಣವನ್ನು ಹೊಂದಲು ಸಹಾಯ ಮಾಡುತ್ತೆ. ಇವೆಲ್ಲವೂ ನಮ್ಮ ಆರೋಗ್ಯದ ಮೇಲೆ ದೀರ್ಘಾವಧಿಯ ಪರಿಣಾಮಗಳನ್ನು ಬೀರಬಹುದು. ಹಾಗಾದರೆ ಈ ರಾಸಾಯನಿಕಗಳಿಂದ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳುವುದು? ಕೆಲವು ಸರಳ ವಿಧಾನಗಳನ್ನು ಇಲ್ಲಿ ಕೊಡ್ತೇವೆ. ಮೊದಲನೆಯದು ಮನೆಯಲ್ಲೇ ಬೆಳೆಸೋದು. ಸಾಧ್ಯವಾದರೆ ಮನೆಯಲ್ಲೇ ಕೊತ್ತಂಬರಿ ಸೊಪ್ಪನ್ನು ಬೆಳೆಯಿರಿ. ಇದು ಸಂಪೂರ್ಣವಾಗಿ ಸಾವಯವ ಮತ್ತು ಸುರಕ್ಷಿತ ವಿಧಾನ. ಎರಡನೇದು ಚೆನ್ನಾಗಿ ತೊಳೆದುಕೊಳ್ಳೋದು. ಮಾರುಕಟ್ಟೆಯಿಂದ ತಂದ ಸೊಪ್ಪನ್ನು ಶುದ್ಧ ನೀರಿನಲ್ಲಿ ಕನಿಷ್ಠ 10ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ತೊಳೆದುಕೊಳ್ಳೋದು, ನಂತರ ಬಳಕೆ ಮಾಡಿಕೊಳ್ಳೋದು. ಮೂರನೇದು ನಂಬಿಕಸ್ಥ ವ್ಯಾಪಾರಿಗಳಿಂದ ಖರೀದಿ ಮಾಡೋದು. ಸಾವಯವ ಉತ್ಪನ್ನಗಳನ್ನು ಮಾರುವ ಅಂಗಡಿಗಳು ಅಥವಾ ರೈತರನ್ನು ನೇರವಾಗಿ ಸಂಪರ್ಕಿಸಿ ಖರೀದಿಸೋದು ಉತ್ತಮ. ಕೆಲವೊಮ್ಮೆ ತಾಜಾ ಆಗಿ ಕಾಣದಿದ್ದರೂ ಸಾವಯವ ರೀತಿಯಲ್ಲಿ ಬೆಳೆದ ಕೊತ್ತಂಬರಿ ಸೊಪ್ಪು ಆರೋಗ್ಯಕ್ಕೂ ಕೂಡ ಉತ್ತಮ. ಸ್ನೇಹಿತರೆ, ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾವು ತಿನ್ನುವ ಆಹಾರದ ಬಗ್ಗೆ ಜಾಗೃತರಾಗಿರುವುದು ಬಹಳ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.